ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತು, ಫ್ಯಾಷನ್, ಫಿಟ್ನೆಸ್, ಬ್ಯೂಟಿಯ ಜೊತೆಗೆ ಬೇರೆ ಬೇರೆ ವಿಭಿನ್ನವಾದಂತಹ ಮಾಹಿತಿ ಇದ್ದೇ ಇರುತ್ತೆ. ಇವತ್ತು ಕೂಡ ಅಂತಹ ಒಂದು ವಿಭಿನ್ನ ಮಾಹಿತಿಯೊಂದಿಗೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಈಗಂತೂ ಎಲ್ಲಿ ನೋಡಿದ್ರು ಸ್ಪರ್ಧೆ ಸ್ಪರ್ಧೆ ಸ್ಪರ್ಧೆ. ಸ್ಪೆಷಲಿ ಮಕ್ಕಳ ಶಿಕ್ಷಣ ಅಂತಂದಾಗ ಅಲ್ಲಿ ಮತ್ತದೇ ಸ್ಪರ್ಧೆ. ಮಕ್ಕಳ ಜೊತೆಗೆ ಅಪ್ಪ ಅಮ್ಮ ಕೂಡ ಸ್ಪರ್ಧೆಗೆ ಒಡ್ಡುವಂತಹ ಸ್ಪರ್ಧೆಗೆ ರೆಡಿ ಆಗಬೇಕಾಗಿದೆ. ಸೊ ಇಂಥ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ಮೂಲ ಶಿಕ್ಷಣ ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ಇವತ್ತಿದೆ ಒಂದು ಒಳ್ಳೆ ಇನ್ಫಾರ್ಮೇಷನ್. ಯಾವ ರೀತಿ ಶಿಕ್ಷಣ ಬೇಕು, ಬೇಸಿಕ್ ಶಿಕ್ಷಣ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದರೆ ತುಂಬ ಆಪ್ಷನ್ಸ್ ಇದೆ. ಹಾಗೆಯೇ ಆ ರೀತಿಯ ಒಂದು ಶಿಕ್ಷಣ ಪದ್ಧತಿಯನ್ನು ಶುರು ಮಾಡಿಕೊಂಡು ಈಗ ಸಕ್ಸಸ್ಫುಲಿ ನಡ್ಸ್ಕೊಂಡು ಹೋಗಿರುವಂಥ ಒಬ್ಬ ಸಕ್ಸಸ್ಫುಲ್ ಲೇಡಿ ನಮ್ಮ ಜೊತೆ ಇದ್ದಾರೆ, ವೀಣಾ ಅಂತ. ಬನ್ನಿ ಅವ್ರನ್ನೇ ಕೇಳೋಣ ಯಾವ ರೀತಿ ಮಕ್ಕಳಿಗೆ ಈ ಮಾಂಟೆಸರಿ ಅನ್ನೋದು ಇಂಪಾರ್ಟೆಂಟ್ ಅಂತ. ವೆಲ್ಕಮ್ ಟು ದಿ ಶೋ, ವೀಣಾ. ಥ್ಯಾಂಕ್ ಯು. ಸೊ ನಿಮ್ಮ ಲಿಟಲ್ ಏಂಜಲಲ್ಲಿ ನೋಡೋದಾದರೆ ತುಂಬ ವೆರೈಟಿ ಅಕ್ಸೆಸರೀಸ್ ಇದೆ. ಓವರಾಲಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಬೇಸಿಕ್ ಶಿಕ್ಷಣ ಯಾವ ಥರ ಇರಬೇಕು ಮಕ್ಕಳಿಗೆ? ಶಿಕ್ಷಣ ಅನ್ನೋದು ಮಕ್ಕಳಿಗೆ ಡೆವಲಪ್ಮೆಂಟಲ್ ಪ್ರೋಸೆಸ್ಸಲ್ಲಿ ಇರಬೇಕು, ಮತ್ತು ಅವ್ರುಗಳಿಗೆ ಫ್ರೀಡಮ್ ಇರಬೇಕು. ಮಕ್ಕಳು ಓಡಾಡೋದಕ್ಕಾಗಲಿ, ಅವ್ರು ಆಟ ಆಡೋದಕ್ಕಾಗಲಿ ಎಲ್ಲದಕ್ಕೂ ಫ್ರೀಡಮ್ ಇರಬೇಕು. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಏನು ಮಾಡೋರು, ಎಲ್ಲರನ್ನೂ ಒಂದು ಕಡೆ ಕೂರಿಸ್ಬಿಟ್ಟು ಗಲಾಟೆ ಮಾಡಬೇಡಿ, ನಾನು ಮಾತಾಡ್ತೀನಿ ನೀವು ಕೇಳಿ ಅಂತ. ನಮ್ಗೆ ಎಷ್ಟೇ ಮಾತಾಡಬೇಕು ಅನ್ಸಿದ್ರು ನಾವು ಮಾತಾಡ್ತಾ ಇರಲಿಲ್ಲ, ಯಾಕಂದರೆ ಟೀಚರು ಪನಿಷ್ಮೆಂಟ್ ಕೊಡ್ತಾರೆ, ಭಯ ಇರ್ತಾ ಇತ್ತು. ಆವಾಗ ಏನಾಗ್ತಾಯಿತ್ತು, ಮಕ್ಕಳ ಕಲಿಕೆಗೆ ಅದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಕ್ಕೇನಾಗ್ತಾಯಿತ್ತು, ಅವ್ರುಗಳಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರಲಿಲ್ಲ. ಮಾಡಬೇಕು ಆದರೆ ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ರು. ಆದರೆ ಈ ಮಾಂಟೆಸರಿ ಮೆಥಡಲ್ಲಿ ಏನಿದೆ ಅಂದರೆ ಮಕ್ಕಳಿಗೆ ಫುಲ್ ಫ್ರೀಡಮ್ಮು. ಯಾವುದೇ ಟೈಮಲ್ಲಿ ಅವ್ರಿಗೆ ಏನೇ ಆ್ಯಕ್ಟಿವಿಟಿ ಬೇಕಾದ್ರೂ ಅವ್ರು ತೆಗೊಂಡು ಅವ್ರ ಪಾಡಿಗೆ ಅವರು ಮಾಡ್ಬೋದು. ಅವ್ರಿಗೆ ಚಾಯ್ಸ್ ಇರುತ್ತೆ. ಈ ಮಾಂಟೆಸರಿ ಮೆಥಡಲ್ಲಿ ಏನಪ್ಪ ಅಂದರೆ 4 ವೆರೈಟೀಸ್ ಇರೋದ್ರಿಂದ ಮಕ್ಕಳು ಮ್ಯಾಥ್ಸ್ ಮಾಡ್ಬೋದು, ಇಂಗ್ಲೀಷ್ ಮಾಡ್ಬೋದು, ಆ್ಯಕ್ಟಿವಿಟೀಸ್ EPL ಮಾಡ್ಬೋದು, ಅವ್ರಿಗೆ ಫಿಸಿಕ್ಸ್ ಮಾಡ್ಬೋದು, ಸೈನ್ಸಲ್ಲಿ ಮತ್ತು ಬಾಟ್ನಿ ಮಾಡ್ಬೋದು, ಝೂವಾಲಜಿ, ಎನಿಥಿಂಗ್ ಇಫ್ ದೇ ವಾಂಟ್ ಟು ಡೂ ದೇ ಕ್ಯಾನ್ ಡೂ ಇಟ್. ಸೊ ಫ್ರೀಡಮ್ ಅಂತಂದ್ರಿ, ಅದೆಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಅಂತ? ಫ್ರೀಡಮ್ ಕಲಿಸೋದಕ್ಕಿಂತ ಇದು ಯಾವ ರೀತಿ ಬೆಸ್ಟ್ ಅಂತ ನೋಡಿ. ಒಂದು ಚಿಕ್ಕ ಮಕ್ಕಳಿಗೆ ನೀವು 20 ನಿಮಿಷ ನಾನು ಬರೀ ಇಂಗ್ಲೀಷೇ ಪಾಠ ಮಾಡ್ತೀನಿ ಅಂದರೆ ಆ ಮಗು ಅದು ಅದಕ್ಕೆ ಬೋರ್ ಆಗ್ಬೋದು. ಆ ಟೈಮಲ್ಲಿ ಅದಕ್ಕೆ ಕೇಳಿಸ್ಕೊಳ್ಳೋಕೆ ಇಷ್ಟನೂ ಇಲ್ಲದೆ ಇರಬಹುದು ಅಲ್ವಾ. ನಾವು ಅವ್ರಿಗೆ ಮರ್ಯಾದೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಆ ಮಗುದು ಏನೋ ಒಂದು ಕಲಿಕೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಇವಾಗ ನಂಗೆ ಇಂಗ್ಲೀಷ್ ಮಾಡಲ್ಲ, ಬೇಡ, ನೀ ಬೇರೆ ಮಾಡು, ನಿಂಗೇನು ಇಷ್ಟ, ನಿಂಗೆ ಮ್ಯಾಥ್ಸ್ ಮಾಡೋಕ್ಕೆ ಇಷ್ಟನಾ ಮಾಡು, ಕಲರಿಂಗ್ ಮಾಡೋಕ್ಕೆ ಇಷ್ಟನಾ ಮಾಡು. ಆವಾಗ ಏನಾಗುತ್ತೆ, ಮಕ್ಕಳಿಗೆ ಯಾವಾಗ ನಾವು ಫ್ರೀಡಮ್ ಕೊಡ್ತೀವಿ, ಆ ಮಗು ಏನು ಕೆಲಸ ಮಾಡುತ್ತೆ ಅದನ್ನು ಫುಲ್ ಕಾನ್ಸಂಟ್ರೇಷನಲ್ಲಿ ಮಾಡಿದಾಗ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಮಾಂಟೆಸರಿಲಿ ಈ ಒಂದು ಮೆಥಡ್ ಯೂಸ್ ಮಾಡೋದ್ರಿಂದ ಅದು ಇಂಪಾರ್ಟೆಂಟ್ ಹೇಳ್ತೀರಾ? ಇಂಪಾರ್ಟೆಂಟ್, ಹೌದು, ಖಂಡಿತವಾಗ್ಲೂ. ಸೊ ನಿಮ್ಮ ಈ ಮಾಂಟೆಸರಿ ಪ್ಲಾನಿಂಗ್ ಯಾವ ಥರ ಸ್ಟಾರ್ಟ್ ಆಯಿತು ಅಂತ, ಯಾವಾಗ ಶುರು ಮಾಡ್ಕೊಂಡ್ರಿ? ಆ್ಯಕ್ಚುಲಿ 2 ವರ್ಷದ ಹಿಂದೆ ನಮ್ಮ ಮಾಂಟೆಸರಿ ಮೆಥಡ್ ಶುರು ಮಾಡಿದ್ದು. ಅದಕ್ಕೂ ಹಿಂದೆ ನಾವು ಈ ಫೀಲ್ಡಲ್ಲಿ ಪಾಸ್ಟ್ 12 ಇಯರ್ಸಿಂದ ಇದ್ದೀವಿ. ಮೊದಲು ನಮ್ಮದು ಪ್ಲೇ ಹೋಮ್ ಸಿಸ್ಟಮ್ ಇತ್ತು.
ಯಾಕಂದರೆ ನಮ್ಮ ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ನಾನು ನನ್ನ ಪಾರ್ಟ್ನರ್ ಪ್ರಿಯಾ ಬಂದು ಇಬ್ಬರು ಮಕ್ಳುಗಳು ಕೈ ಹಿಡ್ಕೊಂಡು ಬರಬೇಕಾದ್ರೆ ನಾವು ಅಂದ್ಕೊಳ್ತಾ ಇದ್ವಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾರೆ ಇವ್ರು ದಿನ ಆಟ ಆಡ್ತಾಯಿದ್ದಾರೆ, ಫೈಟ್ ಮಾಡ್ತಾರೆ, ಇಲ್ಲ ನಕ್ಕೊಂಡು ಬರೋರು. ನಾವೇ ಯಾಕೆ ಒಂದು ಶಾಲೆ ಓಪನ್ ಮಾಡಬಾರ್ದು ಅಂತ ಅನ್ನಿಸ್ತು. ನಾವು ಆ ಶಾಲೆ ಓಪನ್ ಮಾಡಿದಾಗ ಇದು ಬರೀ ಪ್ಲೇ ಹೋಮಲ್ಲಿತ್ತು. ಹಾಗೆ 10 ಇಯರ್ಸ್ ಅದನ್ನು ನಡ್ಸ್ಕೊಂಡು ಬಂದ್ವಿ. ವಿ ವರ್ ಹ್ಯಾಪಿ, ಆ್ಯಕ್ಚುಲಿ ಸಂತೋಷವಾಗೇ ಇದ್ವಿ. ಆಮೇಲೆ ಅನ್ನಿಸ್ತು ಇವತ್ತಿನಿರೋ ಕಾಂಪಿಟೇಟಿವ್ ವರ್ಲ್ಡ್ಗೆ ಈ ಮಗುಗೆ ಎಲ್ಲ ಥರದ ಶಿಕ್ಷಣ ಬೇಕು, ಇದೊಂದರಲ್ಲೇ ಅವ್ರು ಸ್ಟ್ಯಾಗ್ನೆಂಟ್ ಆಗಬಾರ್ದು ಅಂತ ಹೇಳಿ ಮಾಂಟೆಸರಿ ಮೆಥಡ್ಗೆ ನಾವು ಶಿಫ್ಟ್ ಆದ್ವಿ. ಶಿಫ್ಟ್ ಆಗಬೇಕಂದ್ರೆ ನಮ್ಮ ಹತ್ರ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ನೀವು ಓದಿದ್ದೀರಾ ಅಂದರೆ ಎಸ್ ನಾನು ಓದಿದ್ದೀನಿ, ನನಗೆ ಗೊತ್ತು ಇದ್ರ ಬಗ್ಗೆ. ಹೌದು, ಪೇರೆಂಟ್ ಕೇಳ್ತಾರೆ ನೀವೇ ನಿಮ್ಮ ಮಗು ಬಗ್ಗೆ ನೀವೇನು ಓದಿದ್ದೀರಾ ಅಂದರೆ ನಾವು ಹೇಳಬೇಕಾಗತ್ತೆ. ಸೊ ಅದಕ್ಕೆ ಅಂತ ನಾವಿಬ್ಬರು ಕಾಲೇಜಿಗೆ ಜಾಯಿನ್ ಆಗಿ 1 ಇಯರ್ ಓದಿ ನಾವು ಡಿಪ್ಲೊಮೊ ಕೋರ್ಸ್ ತೊಗೊಂಡು ಬಂದ್ವಿ. ಡಿಪ್ಲೊಮೊ ಕೋರ್ಸ್ ತೊಗೊಂಡು ಬಂದಮೇಲೆ ನಮ್ಮ ಎನ್ವೈರ್ಮೆಂಟ್ಗೆ ಫುಲ್ಲು ಮಾಂಟೆಸರಿ ಮೆಥಡ್ಗೆ ಅದಕ್ಕೆ ಸೈಂಟಿಫಿಕಲಿ ಪ್ರಿಪೇರ್ಡ್ ಮೆಟೀರಿಯಲ್ ಇದು. ಅದಕ್ಕೆ ನಾವು ಸ್ಪೆಂಡ್ ಮಾಡಿ ಅದನ್ನು ಫುಲ್ ಎನ್ವೈರ್ಮೆಂಟ್ನ ರೆಡಿ ಮಾಡಿದ್ವಿ. ಪಾಸ್ಟ್ 2 ಇಯರ್ಸಿಂದ ನಾವು 2 ವರ್ಷಗಳಿಂದ ಈ ಮೆಟೀರಿಯಲ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು 10 ಇಯರ್ಸ್ನಲ್ಲಿ ಏನು ಮಾಡಿದ್ವಿ, ಆ 2 ಇಯರ್ಸ್ ಆ ಮಕ್ಕಳ ಬೆಳವಣಿಗೆ ನೋಡಿದಾಗ ನಿಜವಾಗ್ಲೂ ನಾವು ಗ್ರೇಟಾಗಿ ಮಾಡಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. 3 ಇಯರ್ ಮಗು ಎಷ್ಟು ವರ್ಡ್ಸ್ನ ಮಾಡೋಕ್ಕಾಗತ್ತೆ, ಅದರ ಲ್ಯಾಂಗ್ವೇಜ್ ಸ್ಕಿಲ್ಸ್ ಯಾವ ಥರ ಇದೆ. ನೀವು ನಮ್ಮ 3 ವರ್ಷದ ಮಗುನ ನೀವು ಥೌಸಂಡ್ಸ್ ನಂಬರ್ಸ್ನಲ್ಲಿ ಕೇಳಿ ಏನನ್ಸುತ್ತೆ ನಿಮಗೆಲ್ಲ? ಅವಾಗ ನಾವು ಓದುವಾಗ ಇಷ್ಟು ಬೇಗ ನಾವು ಸ್ಕೂಲ್ ಅಂತಲೇ ಬೇಕಾಗಿರಲಿಲ್ಲ. ಬಟ್ ಈಗಿನ ಲೈಫ್ ಸ್ಟೈಲ್, ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದೆಷ್ಟು ಇಂಪಾರ್ಟೆಂಟ್ ಅಲ್ವಾ? ಇಷ್ಟು ಹೌದು, ಇವತ್ತಿನ ವರ್ಲ್ಡ್ಗೆ ಇಂಪಾರ್ಟೆಂಟು. ಮಗು ಎವ್ರಿ ಡೇ ಅದು ಪಾಪ ರ್ಯಾಟ್ ರೇಸಲ್ಲಿರುತ್ತೆ. ಆ ರೇಸಲ್ಲಿ ಅದು ಹೋಗ್ಬೇಕಂತಂದರೆ ಅದು ಇದನ್ನೆಲ್ಲ ಕಲ್ತ್ಕೊಳ್ಳೇ ಇರಬೇಕು. ಸೊ ಇದು ಹೆಂಗೆ ಅಂದರೆ ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಒಂದೇ ಅಲ್ಲ, ನಮ್ಮದಿದು ಪ್ಯಾಷನ್. ನಾವು ಏನಾದರೂ ನಮ್ಮ ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ವೀಣಾ. ಸೊ ವೀಣಾ ಹೇಳೋ ಹಾಗೆ ಬೇಸಿಕ್ ಎಜುಕೇಷನ್ ಅಂದರೆ ಮೂಲ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ, ಎಸ್ಪೆಷಲಿ ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಪ್ರತಿಯೊಂದು ದಿನವೂ ಏನಾದರೂ ಕಲಿಕೆ ಇರಲೇಬೇಕು ಮಗುಗೆ. ಮಗು ಬರೀ ಆಟ ಆಡಿ ಒಂದೇ ಸರಿ 5ನೇ ವರ್ಷಕ್ಕೆ ಅಥವಾ 6ನೇ ವರ್ಷಕ್ಕೆ ನಾವು ಸ್ಕೂಲ್ಗೆ ಹಾಕಿಬಿಟ್ರೆ ಆ ಮಗು ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡಿದಾಗ ತುಂಬ ಹಿಂದೆ ಬಿದ್ದುಬಿಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಬೇಸಿಕ್ ಶಿಕ್ಷಣ ಅನ್ನೋದು 2-2.5 ವರ್ಷದಿಂದಲೇ ಶುರು ಆಗಿಬಿಡುತ್ತೆ. ಅದು ಶಿಕ್ಷಣ ಅಲ್ಲ, ಆಟ ಆಡ್ತಾ ಕಲಿಯುವಂಥ ಒಂದು ಶಿಕ್ಷಣ ಪದ್ಧತಿ. ನನ್ನ ಹೆಸರು ಮಹಾದೇವ್ ಅಂತ. ನಾನು ಧೃತಿ ಅವರ ತಂದೆ. ಲಿಟ್ಲ್ ಏಂಜಲ್ ಸ್ಕೂಲ್ಗೆ ನಾನು ನನ್ನ ಹೆಂಡತಿ ಬಂದು ನೋಡಿದಾಗ ನಮಗೆ ವಿ ವರ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ಆ್ಯಕ್ಚುಲಿ. ಇವರು ನಡೆಸೋ ಕ್ಲಾಸಸ್ಸು, ಇವ್ರ ಮಕ್ಕಳ ಬೆಳವಣಿಗೆ, ಪ್ಲಸ್ ಇವರು ಇಂಟ್ರ್ಯಾಕ್ಷನ್ನು, ಇವ್ರ ಪರ್ಸ್ನಲ್ ಟೈಮ್ ಕೊಡೋ ರೀತಿಯೆಲ್ಲ ನೋಡಿ ನಾವು ಡಿಸೈಡ್ ಮಾಡಿದ್ವಿ. ಕೆಲವೊಂದು ಸಿಸ್ಟಮ್ ಆಫ್ ಎಜುಕೇಷನ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಪರ್ಸ್ನಲ್ ಹ್ಯೂಮನ್ ಫ್ಯಾಕ್ಟರ್ ಬರುತ್ತೆ, ಇನ್ನೊಂದು ಅವರು ಹೇಗೆ ಪ್ರತಿಯೊಂದು ಆಸ್ಪೆಕ್ಟ್ಸ್ನು ಕಲಿತಾರೆ ಅಂತಿದೆಯಲ್ಲ, ಅದು ಪ್ರತಿಯೊಂದೂ ಆ್ಯಕ್ಚುಲಾಗಿ ಬುಕ್ಸಲ್ಲಿ ಕಲಿಬೋದು, ಇಲ್ಲ ಆಬ್ಜೆಕ್ಟ್ಸ್ ಮುಖಾಂತರ ಕಲಿಬೋದು, ಇಲ್ಲ ಎಕ್ಸಾಂಪಲ್ಸ್ ಕೊಟ್ಟು ಕಲಿಬೋದು. ಇಲ್ಲಿ 3 ಥರದ ಕಾಂಬಿನೇಷನ್ ಕೊಟ್ಟು ಕಲಿಸ್ತಾರೆ. ಸೊ ಹಾಗಾಗಿ ನಮಗೆ ಯಾವ ರೀತಿ ಅಪೇಕ್ಷೆ ಪಟ್ಟಿದ್ವೋ ಸ್ಕೂಲಲ್ಲಿ ಆ ರೀತಿ ನಮಗೆ ಸಿಗ್ತಾ ಇದೆ. ಸೊ ಮತ್ತಷ್ಟು ಮಾತಾಡೋ ಇದ್ರ ಬಗ್ಗೆ ಚಿಕ್ಕ ಬ್ರೇಕ್ನ ನಂತರ.